ಕೇಸ್ನಲ್ಲಿ ಜ್ಯೋತಿಷಿ ಕಮಲಾಕರ್ ಭಟ್ ಜೈಲು ಪಾಲಾಗಿದ್ದಾರೆ. ಮಹೇಶ್ ನಾಯ್ಕೆ ಮಗಳು ಕಳಿಸಿದ್ದ ಮೊಬೈಲ್ ಸಂದೇಶ ಲಭ್ಯ ಆಗಿದೆ. ಈಗ ಮಗಳು ಸುಮಾ ಶ್ರೀ ತಂದೆ ಮಹೇಶ್ ನಾಯ್ಕೆ ವಾಟ್ಸ್ಆಪ್ ಸಂದೇಶವನ್ನ ಕಳಿಸಿದ್ರು. ಅಮ್ಮನ ಟಾರ್ಚರ್ ತಡೆಯೋಕೆ ಆಗ್ತಾ ಇಲ್ಲ, ಬಂದು ಕರ್ಕೊಂಡು ಹೋಗು. ನೀನು ಕರ್ಕೊಂಡು ಹೋಗಿಲ್ಲ ಅಂದ್ರೆ ನಾನು ಸತ್ತು ಹೋಗ್ತೀನಿ. ಕಳೆದ ಭಾನುವಾರ ಸೋಮವಾರ ಸಂದೇಶವನ್ನ ಕಳಿಸಿದ್ಲು ಸುಮಾಶ್ರೀ. ಅಮ್ಮನ ಟಾರ್ಚರ್ ಅನ್ನ ತಡೆಯೋಕಾಗ್ತಾ ಇಲ್ಲ. ತಾಯಿ ಸುಚಿತ್ರಾ ಹಾಗೂ ಕಮಲಾಕರ್ ಭಟ್ ನಡುವೆ ಅನೈತಿಕ ಸಂಬಂಧ ಇತ್ತು. ಇದನ್ನ ಮಗಳು ಸುಮಾಶ್ರೀ ನೋಡಿದ್ಲು, ಅಪ್ಪನಿಗೆ ಇನ್ಫಾರ್ಮ್ ಮಾಡಿದ್ಲು ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಮಗಳಿಗೆ ಟಾರ್ಚರ್ ಕೊಡೋದಕ್ಕೆ ಸುಚಿತ್ರಾ ಶುರು ಮಾಡ್ಕೊಂಡಿದ್ಲು. ಆಗ ಮಗಳು ಸುಮಾಶ್ರೀ ತಂದೆಗೆ ಮೆಸೇಜ್ ಅನ್ನ ಮಾಡಿದಾಳೆ ವಾಟ್ಸ್ಆಪ್ ಮೂಲಕ. ಅಪ್ಪ ನೀನ್ ಬಂದ್ ಕರ್ಕೊಂಡು ಹೋಗ್ತೀಯಾ, ಇಲ್ಲ ಅಂತ ಹೇಳಿದ್ರೆ ನಾನು ಸತ್ತು ಹೋಗ್ತೀನಿ ಅಂತ ಮಗಳು ಮಾಡಿರುವ ಮೆಸೇಜ್ ಈಗ ಪೊಲೀಸರಿಗೆ ಲಭ್ಯ ಆಗಿದೆ. ಕಳೆದ ಭಾನುವಾರ ಸೋಮವಾರ ಸಂದೇಶ ಕಳಿಸಿದ್ಲು ಸುಮಾಶ್ರೀ. ಈಗ ಅದು ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. ಅಪ್ಪ ನಾನು ಚಿನ್ನು, ಪ್ಲೀಸ್ ನನ್ನ ಕರ್ಕೊಂಡು ಹೋಗು. ಮಮ್ಮಿ ಟಾರ್ಚರ್ನ ತಡ್ಕೊಳಕ್ ಆಗ್ತಾ ಇಲ್ಲ ನನ್ನ ಕೈಲಿ. ಬೇಗ ಬಂದು ಕರ್ಕೊಂಡು ಹೋಗು, ಇಲ್ಲ ಅಂತ ಹೇಳಿದ್ರೆ ನಾನು ಸತ್ತು ಹೋಗ್ತೀನಿ ಅಂತ ವಾಟ್ಸ್ಆಪ್ ಸಂದೇಶ ಕಳಿಸಿರೋದು ಈಗ ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. ಪ್ಲೀಸ್ ಅಪ್ಪ ನನ್ನ ಕರ್ಕೊಂಡು ಹೋಗು, ಮಮ್ಮಿ ಟಾರ್ಚರ್ ತಡ್ಕೊಳಕ್ ಆಗ್ತಾ ಇಲ್ಲ, ಬೇಗ ಬಂದು ಕರ್ಕೊಂಡು ಹೋಗು ದಯವಿಟ್ಟು ಪಪ್ಪ, ಇಲ್ಲಾಂದ್ರೆ ನಾನು ಸತ್ತೋಗ್ತೀನಿ. ಪಪ್ಪ ಬರ್ತೀಯ ಅಲ್ವಾ, ಕರ್ಕೊಂಡು ಹೋಗ್ತೀಯ ಅಲ್ವಾ ಅಂತ ಮಗಳು ಸುಮಾಶ್ರೀ ಅಪ್ಪನಿಗೆ ಮೆಸೇಜ್ ಮಾಡಿದ್ದಾಳೆ. ಒಂದ್ ಕಡೆ ಸುಚಿತ್ರಾ ಹಾಗೂ ಕರುಣಾಕರ್ ಭಟ್ ಮನೆಯಲ್ಲೇ ಇದ್ರು. ಇದನ್ನ ಮಗಳು ಸುಮಾಶ್ರೀ ಕೂಡ ನೋಡಿದ್ಲು. ಅಮ್ಮ ಹೀಗ್ ಮಾಡ್ತಾ ಇದ್ದಾಳೆ ಅಂತ ಕುಟುಂಬಸ್ಥರಿಗೆ ಹೇಳಿದ್ದಾಳೆ. ಇದರ ಬೆನ್ನಲ್ಲೇ ಸುಚಿತ್ರಾ ಮಗಳಿಗೂ ಕೂಡ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡಿದ್ದಾಳೆ. ಆಗ ಮಗಳು ಅಪ್ಪನಿಗೆ ಮೆಸೇಜ್ ಮಾಡಿ, ಅಪ್ಪ ನಂಗೆ ಮನೇಲಿರೋಕಾಗ್ತಾ ಇಲ್ಲ, ಅಮ್ಮ ಟಾರ್ಚರ್ ಕೊಡ್ತಾ ಇದ್ದಾಳೆ, ನನ್ನನ್ನು ಬಂದು ಕರ್ಕೊಂಡು ಹೋಗು ಅಂತ ಸುಮಾಶ್ರೀ ಹೇಳಿರುವಂತ ಮೆಸೇಜ್ ಈಗ ಪೊಲೀಸರ ಕೈ ಸೇರಿದೆ. ಇದು ಸುಚಿತ್ರಾ ಯಾವ ರೀತಿಯಾಗಿ ಮಗಳಿಗೆ ಟಾರ್ಚರ್ ಕೊಡ್ತಾ ಇದ್ಲು ಅನ್ನೋದಕ್ಕೆ ಪ್ರಬಲ ಸಾಕ್ಷಿ ಆಗುತ್ತೆ. ಸುಚಿತ್ರಾ ಮತ್ತು ಗ್ಯಾಂಗ್ ಸೇರ್ಕೊಂಡು ವಸಂತ್ ನನ್ನ ಕೊಲೆ ಮಾಡಿದ್ರು. ಈಗ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ 4 ಜನ ಆರೋಪಿಗಳನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಕರುಣಾಕರ್ ಭಟ್, ಸುಚಿತ್ರಾ ಸೇರಿದಂತೆ ಇನ್ನಿಬ್ಬರು ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ಮಗಳು ಸುಮಾಶ್ರೀ ಕಳಿಸಿರುವಂತಹ ಮೆಸೇಜ್ ಕೂಡ ಈಗ ಪೊಲೀಸರ ಕೈ ಸೇರಿದೆ. ಇದು ತನಿಖೆಗೆ ಮತ್ತಷ್ಟು ಪುಷ್ಟಿ ಕೊಡ್ತಾ ಇದೆ. ಅಮ್ಮನ ಟಾರ್ಚರ್ ಅನ್ನ ತಡೆಯೋಕಾಗ್ತಾ ಇಲ್ಲ, ಅಮ್ಮ ನನಗೆ ಟಾರ್ಚರ್ ಕೊಡ್ತಾ ಇದ್ದಾಳೆ, ಅಪ್ಪ ಬಂದ್ ನನ್ನನ್ನ ಕರ್ಕೊಂಡು ಹೋಗು, ಇಲ್ಲಂತ ಹೇಳಿದ್ರೆ ನಾನು ಸತ್ತು ಹೋಗ್ತೀನಿ ಅಂತ ಮಗಳು ಮೆಸೇಜ್ ಮಾಡಿದ್ಲು. ಅದರ ಬೆನ್ನಲ್ಲೇ ಅಪ್ಪ ಕೂಡ ಬಂದಿದ್ರು. ಬಂದ ಸಂದರ್ಭದಲ್ಲೇ ಆಗಿದ್ದಂತ ಗಲಾಟೆ ಆಗ್ಲೇ ವಸಂತ್ನನ್ನ ಕೊಲೆ ಮಾಡಲಾಗಿತ್ತು. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಕಾಮತ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಾಜೇಶ್ ಕಾಮತ್, ಒಂದ್ ಕಡೆ ಕರುಣಾಕರ್ ಭಟ್ಗೆ ಹಳೆಯ ಪ್ರಕರಣ ಮುಳುವಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಅವರ ಜಮೀನಿನಲ್ಲಿ ಅವರ ಮನೆ ಕೆಲಸ ಮಾಡ್ತಾ ಇದ್ದಂತ ಪ್ರಜ್ವಲ್ ಮೃತಪಟ್ಟಿದ್ದ ಆ ಕೇಸ್ ಈಗ ಮತ್ತೆ ಮುನ್ನೆಲೆಗೆ ಬರುವ ಸಾಧ್ಯತೆ ಇದೆ. ಮತ್ತೊಂದ್ ಕಡೆ ಮಗಳು ಸುಮಾಶ್ರೀ ಕಳಿಸಿರುವಂತ ಮೆಸೇಜ್ ಕೂಡ ಪೊಲೀಸರ ಕೈ ಸೇರ್ತಾ ಇದೆ. ಸೊ ಯಾವ ರೀತಿ ತನಿಖೆ ನಡೀತಾ ಇದೆ ಈಗ? ನಿಜಕ್ಕೂ ಕಮಲಾಕರ್ ಭಟ್ ಪ್ರಕರಣದಲ್ಲಿ ಒಂದು ಒಳ್ಳೆ ಬೆಳವಣಿಗೆ ಆಗ್ತಾ ಇದೆ ಮತ್ತು ಪೊಲೀಸರು ಏನು ತನಿಖೆ ನಡೆಸ್ತಾ ಇದ್ದಾರೆ ಆ ತನಿಖೆಗೆ ಸಾಕಷ್ಟು ಪೂರಕವಾಗಿರ್ತಕ್ಕಂಥ ಸಾಕ್ಷಿಗಳು ಪೊಲೀಸರಿಗೆ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಯಾವ ಒಂದು ಮೋಟಿವೇಶನ್ ಇಂದ ಆಕೆ ತಾಯಿಯ ಹಿಂಸೆನ ತಾಳಾರ್ದು ತಂದೆ ಬಳಿ ಹೋಗಿದ್ಲೋ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಕ್ಷಿಗಳು ಮೊಬೈಲ್ ವಾಟ್ಸಪ್ ಸಂದೇಶಗಳನ್ನ ಮಗಳು ತಂದೆಗೆ ಮಹೇಶ್ ನಾಯಕನಿಗೆ ಕಳಿಸಿರ್ತಕ್ಕಂಥದ್ದು ಕೂಡ ಈಗ ಲಭ್ಯ ಆಗಿರ್ತಕ್ಕಂಥದ್ದು. ಮಗಳು ಸುಮಶ್ರೀ ತಂದೆಗೆ ಕಳಿಸಿರ್ತಾಳೆ, ಅಪ್ಪ ನನ್ನ ಹತ್ರ ಅಮ್ಮನ ಟಾರ್ಚರ್ ತಡೆಯೋಕೆ ಆಗ್ತಾ ಇಲ್ಲ, ಬಂದು ಕರ್ಕೊಂಡು ಹೋಗು, ಇಲ್ದಿದ್ರೆ ನಾನು ಸತ್ತೋಗ್ತೀನಿ ಅಂತ ಆಕೆ ಏನು ಹೇಳಿಕೆಯನ್ನು ಕೊಡ್ತಿದ್ಲು ಅದಕ್ಕೆ ಬೇಕಾಗಿರ್ತಕ್ಕಂಥ ವಾಟ್ಸಪ್ ಸಂದೇಶದ ಸಾಕ್ಷಿಗಳು ಸಿಕ್ಕಿದೆ. ಈಗ ಆಕೆ ತಂದೆಗೆ ಕಳಿಸ್ಕೊಡ್ತಾಳೆ, ಬರ್ಲೇಬೇಕು ಪಪ್ಪ ನೀನು ಅಂತ ಹೇಳ್ತಾಳೆ. ಅದಾದ ಬಳಿಕ ಆಕೆ ತಂದೆ ಬಳಿಗೆ ಹೋಗ್ತಾಳೆ. ಆ ತಂದೆ ಬಳಿಗೆ ಹೋದ ಸಂದರ್ಭದಲ್ಲಿ ಈ ರೀತಿಯ ಒಂದು ಕೊಲೆ ಮತ್ತು ಇಬ್ಬರಿಗೆ ಚಾಕು ಇರ್ತಿದ್ದ ಪ್ರಕರಣಗಳು ಕೂಡ ನಡೆಯೋದಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಜೊತೆನಲ್ಲಿ ಇನ್ನೊಂದು, ಈ ಜ್ಯೋತಿಷಿ ಕಮಲಾಕರ್ ಭಟ್ ಅನ್ನೋರು ಏನು ಶಿವಮೊಗ್ಗದ ಮುದುವಾಳ ಹತ್ರ ಒಂದು 10 ಎಕರೆ ಜಮೀನನ್ನ ಹೊಂದಿರ್ತಾರೆ. ಆ ಹೊಂದಿರ್ತಕ್ಕಂಥ ಜಮೀನಲ್ಲಿ ಒಂದಿಷ್ಟು ಅಪೂರ್ಣವಾದ ದೇಗುಲ ಮತ್ತು ಗೋಶಾಲೆ ಕಟ್ಟಡ ಇವೆಲ್ಲ ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಆ ಜಾಗಕ್ಕೆ ಕಾಮ್ಯಕಾವನ ಆಶ್ರಮ ಅಂತ ಹೇಳಿ ಮತ್ತು ಶ್ರೀ ಕ್ಷೇತ್ರ ಕಮಲಾಪುರ ಅಂತ ಹೇಳಿ ನಾಮಕರಣ ಕೂಡ ಮಾಡ್ಕೊಂಡಿರ್ತಾರೆ. ಆದ್ರೆ ಅವರ ಜಮೀನಲ್ಲಿ ಸೆಪ್ಟೆಂಬರ್ 5, 2025 ಆ ಜಮೀನನ್ನ ಕಾಯಲು ಕಾಯ್ತಿದ್ದ ಶಶಿಕಲಾ ಅಂತ ಹೇಳಿ ಏನಿದ್ರು ಅವರ ಪುತ್ರ ಪ್ರಜ್ವಲ್ ಅನ್ನೋನು
ಸಾವನ್ನಪ್ತಾನೆ. ಅಲ್ಲೊಂದು ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ಶಾಲಾ ಬಾಲಕರು ಆಟ ಆಡ್ತಿದ್ರು, ಅಂದ್ರೆ ನೀರಿನಲ್ಲಿ ಈಜ್ಲಿಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ನನಗೂ ಈಜು ಬರುತ್ತೆ, ನಾನು ಈಜ್ತೀನಿ ಅಂತ ಹೇಳಿ ಅದರಲ್ಲಿ ಇಳಿದಿರ್ತಕ್ಕಂತ ಹುಡುಗ ಆಕಸ್ಮಿಕವಾಗಿ ಅದರೊಳಗೆ ಸಿಲುಕೊಂಡು ಸಾವನ್ನಪ್ತಾನೆ. ಅದು ಕೂಡ ಇವತ್ತು ಶಿವಮೊಗ್ಗ ತಾಲೂಕಿನ ಕುಂಸಿ ಪೊಲೀಸ್ ಠಾಣೆಯಲ್ಲಿ ಅಸಹಜ ಸಾವಿನ ಪ್ರಕರಣ ಆಗಿದೆ. ಈಗಾಗಲೇ ಅದ್ರ ಪೋಸ್ಟ್ ಮಾರ್ಟಮ್ ನಡೆದು ಒಂದು ವರದಿ ಕೂಡ ಬಂದಿದ್ರು ಕೂಡ ಅಸಹಜ ಸಾವಿನ ಪ್ರಕರಣ ಇದೆ. ಆ ತಾಯಿ ಕೂಡ ಮಗುವಿನ ಶವನ ಸಂಸ್ಕರಣ ಕೂಡ ಆಗಿ ಹೋಗಿದೆ. 6-7 ತಿಂಗಳು ಕಳೀತಾ ಇದೆ. ಇವೆಲ್ಲವೂ ಕೂಡ ಏನ್ ಕಮಲಾಕರ್ ಭಟ್ ಏನೆಲ್ಲ ಜಾಗಗಳನ್ನು ಖರೀದಿ ಮಾಡಿದ್ದಾರೆ, ಎಲ್ಲೆಲ್ಲ ವಾಸವಾಗಿದ್ದಾರೆ, ಅಲ್ಲಿ ಒಂದಲ್ಲ ಒಂದು ರೀತಿ ಅನಾಹುತಗಳು ನಡೀತಾ ಇತ್ತು. ಮತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ ಆತನ ಗ್ರಹಚಾರಗಳು ಒಂದೊಂದೇ ಹೊರಗಡೆ ಬರ್ತಾ ಇದೆ ಅನ್ನೋದಕ್ಕೆ. ಓಕೆ ರಾಜೇಶ್, ಧನ್ಯವಾದಗಳು ನಿಮ್ಮೆಲ್ಲ ಇನ್ಫಾರ್ಮೇಶನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.